ಮಿಲಿಂದ ಅಂತ ಮಹಾರಾಜ ಶ್ರೀನಾಥ ಹೇಳ್ತಾರೆ. ಅವರು ಬೌದ್ಧ ಭಿಕ್ಷು ನಾಗಸೇನ ಅನ್ನೋರ ಹತ್ರ ಅವರು ಭಾಳ ಸಲ ಕಲಿತಾರೆ ಅರಮನೆಗೆ ಬನ್ನಿ ಅಂತ. ಈಗಿನ ಕಾಲಕ್ಕೆಲ್ಲ ಸ್ವಾಮಿಗಳು ಕಾದಿರ್ತಾರೆ, ನಮ್ಮ ಮಿನಿಸ್ಟ್ರಿ ಕರೆದು ಸಾಕು ಅಂತ. ಪೂರ್ವದಲ್ಲಿ ಆಗೆಲ್ಲ ಹೋಗ್ತಾ ಇರಲಿಲ್ಲ. ಹೊಳೆ ನರಸೀಪುರ ಸ್ವಾಮಿಗಳ ಹತ್ರ ಅದೇ ಮೈಸೂರು ಮಹಾರಾಜ ಬಂದರೆ ಇವಾಗ ಟೈಮ್ ಇಲ್ಲ, ಯಾವಾಗಲೂ ಮತ್ತೆ ಬಾ ಅಂತೇಳು ಅಂದ್ಬಿಟ್ರು, ಒಳಗಡೆ ಬಿಡಲೇ ಇಲ್ಲ. ಆ ರೀತಿ ಇರೋರು ಬದಲಾವಣೆ ಆಗಿದೆ ಅಂತ ಇಟ್ಕೊಳ್ಳಿ. ಆ ನಾಗಸೇನ ಮಿಳಿಂದ ಮಹಾರಾಜ ಕರೆದ್ರೆ ನಂಗೆ ಯಾಕೆ ಬೇಕಪ್ಪ ಅರಮನೆ, ಬರೋಲ್ಲ ಅಂದರು. ಭಾಳ ಬಲವಂತ ಮಾಡೋದು ಹೋಗಲಿಲ್ಲ. ಕೊನೆಗೆ ಜನ ಹೇಳ್ತಾರೆ, ನೀವು ಹೋಗಿ ನಿಮ್ಗೇನು ಕೊಡ್ತಾನೆ ರಾಜ, ಅದಂತ ನಮಗೆ ಕೊಡಿ, ನಾವು ಹೋದ್ರೆ ಕೊಡೋಲ್ಲ, ನಮಗೆ ಅವಶ್ಯಕತೆ ಇದೆ ಅಂದರೆ ಆಯ್ತಪ್ಪ ಹೋಗ್ತೀನಿ ಅಂತಾರೆ. ಸರಿ, ಅವರು ಮಹಾರಾಜ ಕೆಲಸಗಾರನ ಕಳಿಸ್ಕೊಟ್ರೆ ಅವ್ರ ಹತ್ರ ಹೇಳ್ತಾರೆ, ನಾಳೆ ದಿವಸ ಬರ್ತೀನಿ ಅಂತೇಳು, ಆದರೆ ನಾಗಸೇನ ಅನ್ನೋತಕ್ಕಂಥವ್ರು ಯಾರು ಇಲ್ಲವಂತೆ ಅಂತೇಳು ಅಂತಾರೆ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸರಿ, ಆಗಲಿ ಬರಲಿ ಮಾತಾಡೋಣ ಅಂತ. ಸರಿ, ನೆಕ್ಸ್ಟ್ ಡೇ ಬರ್ತಾರೆ, ರಥದಲ್ಲಿ ಕರ್ಕೊಂಬಂದಿರ್ತಾರೆ. ಸರಿ, ಪಾದ ಪೂಜೆ ಅದೆಲ್ಲ ಆದಮೇಲೆ ಮಿಳಿಂದ ಮಹಾರಾಜ ಅವ್ರದ್ದು ಆಹಾರ ಎಲ್ಲ ಆದಮೇಲೆ ಮಿಳಿಂದ ಮಹಾರಾಜ ಕೇಳ್ತಾರೆ, ನಾಗಸೇನ ಅನ್ನೋತಕ್ಕ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರಲ್ಲ, ಇದನ್ನು ಹೇಳೋ ವ್ಯಕ್ತಿ ಇದ್ದಾರೋ ಇಲ್ಲ, ಇದನ್ನು ಹೇಳ್ದವನಿದ್ದಾನೋ ಇಲ್ಲೋ ಅಂದರೆ ಅವ್ರು ಹೇಳ್ತಾರೆ, ನಾನು ನಾಗಸೇನ ಅನ್ನೋತಕ್ಕಂಥ ರೂಪದಲ್ಲಿ ಪರಿಚ್ಛಿನ್ನವಾದಂಥ ವ್ಯಕ್ತಿ ಇದ್ದೀನಿ ನಾನು ಅಂದ್ಕೊಂಡ್ರು, ನೀನು ಆ ರೀತಿ ಗುರುತಿಸಿ ಮಾತಾಡಿದ್ರು, ವ್ಯವಹಾರ ನಡೆದ್ರು, ಇಲ್ಲಿ ನಿಜವಾಗಿ ನಾನು ಅನ್ನತಕ್ಕಂಥ ವ್ಯಕ್ತಿ ಪರಿಚ್ಛಿನ್ನವಾದಂಥ ವ್ಯಕ್ತಿ ಇಲ್ಲ ಅಂತ. ಏನು ನಿಮ್ಮ ಮಾತು ಅರ್ಥ ಆಗಲ್ಲ ಅಂತಾರೋ, ನಿಜನೇ ಅರ್ಥ ಆಗೋದು ಕಷ್ಟ. ಅದಕ್ಕೆ ಹೇಳ್ತಾರೆ, ನಾನು ಯಾವುದೆಲ್ಲಪ್ಪ ಕರ್ಕೊಂಬಂದಿದ್ಯಾ, ರಥದಲ್ಲಿ ಕರ್ಕೊಂಬಂದಿದ್ದೀನಿ, ತೋರಿಸು ರಥನ ಅಂತಾರೆ. ರಥನ ತೋರಿಸು ಅಂದರೆ ಕುದುರೆ ಮೇಲೆ ಕೈ ಇಡ್ತಾರೆ, ಇದೇ ರಥ ಅಂತ. ಅದು ಕುದುರೆನೋ ರಥನೋ? ಕುದುರೆ ಬೇಡ, ರಥ ತೋರಿಸು. ಸರಿ, ಆ ಚಕ್ರದ ಮೇಲೆ ಕೈ ಇಡ್ತಾರೆ, ಅದು ಚಕ್ರನೋ ರಥನೋ? ಒಪ್ಪಲ್ಲ, ಚಕ್ರ ಬೇಡ, ರಥ ತೋರಿಸು. ಸರಿ, ಆ ಬಂಡಿ ಮೇಲೆ ಕೈ ಇಡ್ತಾರೆ, ಅದು ಬಂಡಿನೋ ಹಲಿಗೆನೋ ರಥನೋ ಅಂತಾರೆ. ಮತ್ತೆ ಆ ಮಹಾರಾಜ, ಅಯ್ಯೋ ರಾಮ, ಇವೆಲ್ಲ ಸೇರಿಸಿ ರಥ ಅಂತೀವಿ, ಕುದುರೆ ಚಕ್ರ ಎಲ್ಲ ಸೇರಿಸಿ ರಥ ಅಂತೀವಿ, ಆಗ್ಬಾ ದಾರಿಗೆ. ರಥ ಅನ್ನೋದು ಇದೆಯೋ ಅಲ್ಲೇ? ಇಲ್ಲ. ವ್ಯವಹಾರಕ್ಕೋಸ್ಕರ ರಥ ಅನ್ನೋ ಶಬ್ದ ಉಪಯೋಗಿಸ್ತೀವಿ. ಅದೇ ರೀತಿ ಇಲ್ಲಿ ನಾನು ನನ್ನನ್ನು ವ್ಯವಹಾರಕ್ಕೆ ತೊಗೊಂಬರ್ಬೇಕಾದ್ರೆ ನಾನು ಅನ್ನೋ ಶಬ್ದ ಉಪಯೋಗಿಸ್ತೀನಿ. ಆ ನಾನು ಅನ್ನೋ ಶಬ್ದ ಯಾವುದಕ್ಕಪ್ಪ ಅಂದರೆ ಕೈ, ಕಾಲು, ತಲೆ ಇವೆಲ್ಲ ಇದೆಯಲ್ಲ ರಥ, ಇವೆಲ್ಲವನ್ನು ಸೇರಿಸಿ ನಾನು ಅಂತಿದ್ದೀನಿ. ರಥನ ಯಾವ ರೀತಿ ತೋರ್ಸೋಕ್ಕಾಗಲ್ವೋ, ಈ ನಾನು ಅನ್ನತಕ್ಕ ಪರಿಚಯದ ವ್ಯಕ್ತಿ ನಿಜವಾಗ್ಲೂ ಇಲ್ಲ, ಇವನ್ನೆಲ್ಲ ಸೇರಿಸಿ ನಾನು ಅಂತಿದ್ದೀನಿ. ನೀನು ಇದನ್ನು ನೋಡಿ ನಾಗಸೇನ ಅಂತ ಗುರುತಿಸಿದೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಆ ವ್ಯಕ್ತಿ ಇಲ್ಲ. ಮತ್ತು ಇರೋದು ಯಾವುದಪ್ಪ ಅಂದರೆ ಇವೆಲ್ಲವನ್ನು ತೆಗೆದಾಕ್ಬಿಟ್ಮೇಲೆ ಯಾವುದು ಉಳಿಯುತ್ತೋ ಆ ಅಸ್ತಿತ್ವನೇ ಇರೋದು, ಅದೇ ಅಸ್ತಿತ್ವ ಇಷ್ಟ ಕಾಣ್ತಿದೆ ಅಂತ ಉದ್ದೇಶ ನಡೆಯುತ್ತೆ. ಅದೇ ರೀತಿಯಲ್ಲಿ ನಾವು ಶಾಶ್ವತ ಅಂತ ಪ್ರಪಂಚದಲ್ಲಿ ಮೂಲ ವಸ್ತು ಇದರಲ್ಲೇ ಇದೇ ಶರೀರದಲ್ಲಿ ಇರ್ತೀವಿ ಅಂದ್ಕೊಂಡು ತಪ್ಪು. ಅನುಭವ ನೋಡಿದ್ರೆ ಈ ಅವಸ್ಥೆಯಲ್ಲಿ ಮಾತ್ರ ಪ್ರಪಂಚ ಕಾಣುತ್ತೆ, ಇಲ್ಲವಾಗುತ್ತೆ. ಇದು ನೆನ್ನೆನೂ ಇರಲಿಲ್ಲ, ನಾಳೆಗೂ ಇರಲ್ಲ. ಕನಸಲ್ಲಿ ಮಾತ್ರ ನಡೆಯುತ್ತೋ ಅಷ್ಟೇ, ಇದು ಒಂದು ಕನಸೆ. ಸೊ ಈ ಕನಸು ಅಂತಂದಾಗೇನು ಎಲ್ಲವೂ ನಡೆದ್ರೂ ಏನು ನಡೆದಿಲ್ಲ ಅನ್ನತಕ್ಕಂಥದ್ದು ಕನಸು. ಏನು ನಡೀತಿಲ್ಲ ಅಂದ್ರೇನಪ್ಪ ಇದೆ, ಅಸ್ತಿತ್ವ ಮಾತ್ರವೇ ಇದೆ. ಸೊ ಇದನ್ನು ಸಾಕಷ್ಟು ಇದರಲ್ಲಿ ವಿಚಾರ ಮಾಡಿದ್ವಿ. ತೋರ್ತಕ್ಕಂಥದ್ದಲ್ಲೂ ಪರಮಾತ್ಮ ಸ್ವರೂಪನೇ ಇರೋದು ಅಂತ, ಮತ್ತು ಇಲ್ಲ ಬುದ್ಧಿ ಮಾತ್ರವೇ ಸತ್ಯ ಅನ್ನತಕ್ಕಂಥ ತಗೊಂಡು ಸಾಕಷ್ಟು ವಿವೇಕ ಮಾಡಿದ್ವಿ. ಯಾವ ರೀತಿ ನಾಟಕ ದೀಪ ಪ್ರಕರಣದಲ್ಲಿ ನಾಟಕ ನಡೆಯುವಾಗಲೂ ದೀಪ ಎಲ್ಲವನ್ನು ತೋರಿಸುತ್ತೆ, ನಾಟಕ ಎಲ್ಲ ಆಗುವಾಗ ಖಾಲಿ ಸ್ಟೇಜು ಅದನ್ನು ಯಾವ ರೀತಿ ಪ್ರಕಾಶ ಮಾಡುತ್ತೋ ಅದೇ ರೀತಿ
ಇಲ್ಲಿ ಏನೇನು ವ್ಯವಹಾರ ನಡೆಯುತ್ತೋ ಇದೆಲ್ಲಕ್ಕೂ ಆಧಾರವಾಗಿ ಪ್ರಕಾಶಮಯವಾಗಿದೆ ನಮ್ಮ ಸಾಕ್ಷಿ ಸ್ವರೂಪ. ಇದೆಲ್ಲವೂ ಇಲ್ಲವಾದಾಗಲೂ ತನಗೆ ಯಾವ ರೀತಿಯಾದಂಥ ವ್ಯತ್ಯಾಸ ಇಲ್ಲದ್ರೆ ತನ್ನ ಸ್ವಸ್ವರೂಪದಲ್ಲಿದೆ ಅನ್ನೋದನ್ನು ಚೆನ್ನಾಗಿ ವಿವೇಕ ಮಾಡಿಕೊಂಡ್ವಿ. ಆದ ಕಾರಣ ಕೇವಲ ಪರಿಚ್ಛಿನ್ನವಾಗಿರ್ತಕ್ಕಂಥ ಹುಟ್ಟಿ ಸಾಯತಕ್ಕಂಥವಲ್ಲ. ಯಾವುದು ಹುಟ್ಟಿ ಸಾಹಿತ್ಯೋ ಅದು ಕೇವಲ ಮಿಥ್ಯ, ಅಂದರೆ ಇರುವಂತೆ ಕಾಣುತ್ತೆ, ವಾಸ್ತವಿಕವಾಗಿಲ್ಲ, ರಥ ಇದ್ದಾಗೆ. ಸೊ ಅದನ್ನೇ ಮತ್ತೆ ಸ್ಪಷ್ಟ ಮಾಡಲಿಕ್ಕೋಸ್ಕರವಾಗಿ ಇನ್ನು ಮತ್ತೊಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಅರ ಇವರಥನಾಭೌ ಕಲಾ ಯಸ್ಮಿನ್ ಪ್ರತಿಷ್ಠಿತಾ ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯು ಪರಿವ್ಯಥಾ ಇತಿ. ಅರ ಇವ ರಥನಾಭೌ, ಅರ ಇವ ರಥಚಕ್ರ ಪರಿವಾರ ಇವ ರಥನಾಭೌ ರಥಚಕ್ರಸ್ಯ ನಾಭೌ ಯಥಾ ಪ್ರವೇಶಿತಃ ತದಾಶ್ಯ ಭವಂತಿ ಯಥಾ ತಥಾ. ಒಂದು ದೃಷ್ಟಾಂತ ಕೊಡ್ತಾರೆ ಮೊದಲು. ಈಗ ಒಂದು ಎತ್ತಿನ ಬಂಡಿ ಅಥವಾ ಒಂದು ರಥ ಅಂತ ತಗೊಳ್ಳಿ. ಆ ರಥದಲ್ಲಿ ಚಕ್ರ ಇರುತ್ತೆ ಅಲ್ಲ, ಆ ಚಕ್ರದಲ್ಲಿ ಆರೆಕೊಲ ಅಂತಲೇ ಹೇಳ್ತಾರಲ್ಲ, ಅವಿರುತ್ತೆ. ಅದು ಯಾವ ಆಶ್ರಯದಲ್ಲಿ ಇರುತ್ತಪ್ಪ ಅದು ಅಂದರೆ ರಥನಾಭೌ, ತಿರುಗುಣಿ ಅಂತಿರುತ್ತೆ ಅಥವಾ ನಾಭಿ ಅಂತಾರೆ ಅದನ್ನು. ಅದಕ್ಕೆ ಅದನ್ನೆಲ್ಲ ಫಿಕ್ಸ್ ಮಾಡಿರ್ತಾರೆ ಹೌದಾ. ಒಂದು ಸೈಕಲ್ ತೊಗೊಳ್ಳಿ, ಯಾವುದು ತೊಗೊಂಡ್ರು ಮಧ್ಯ ಒಂದು ತಿರುಗುಣಿ ಅಂತಿರುತ್ತೆ, ಅದಕ್ಕೆ ಜೋಡಿಸಿರ್ತಾರೆ. ಅದು ಆಶ್ರಯದಲ್ಲೇ ಸುತ್ತುತ್ತಿ ಹೊರತು ಅದು ಆಶ್ರಯ ಬಿಟ್ಟುಬಿಟ್ಟು ಸ್ವತಂತ್ರವಾಗಿರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಕಲಾಹ ಪ್ರಾಣಾದ್ಯಾ ಯಸ್ಮಿನ್ ಪುರುಷೇ ಪ್ರತಿಷ್ಠಿತಾ. ಷೋಡಶ ಕಲಾ ಪುರುಷ ಅಂತ ಹೇಳಿದ್ರಲ್ಲ, ಷೋಡಶ ಕಲಾ ಅಂದ್ರೇನು? 16 ಕಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾವ್ಯಾವುದು? ಪ್ರಾಣ, ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ಅಪ್ಪು, ಪೃಥ್ವಿ, ಇಂದ್ರಿಯ, ಮನಸ್ಸು, ಮತ್ತು ಅನ್ನ, ಅನ್ನದಿಂದ ವೀರ್ಯ, ವೀರ್ಯದ ತಪಸ್ಸು, ಮಂತ್ರ, ಕರ್ಮ, ಲೋಕಗಳು. 16 ಕರೆಕ್ಟಾಗಿದೆ ಇದು. ಸೊ ಈ ಪ್ರಾಣಾದಿ ಕಲೆಗಳನ್ನು ಯಸ್ಮಿನ್ ಪುರುಷೇ ಪ್ರತಿಷ್ಠಿತಾ. ಕೂತ್ಕೊಳ್ಳಿಮ್ಮ, ಮಧ್ಯ ಓಡಾಡಬಾರ್ದು, ಕೂತ್ಕೊಳ್ಳಿ. ಯಸ್ಮಿನ್ ಪುರುಷೇ ಪ್ರತಿಷ್ಠಿತಾ. ಯಾವ ಪುರುಷನಲ್ಲಿ ಅಂದರೆ ಈ ಪ್ರಾಣ ಇತ್ಯಾದಿ ಕಲೆಗಳೇನಿದೆಯೋ ಯಸ್ಮಿನ್ ಪುರುಷೇ ಪ್ರತಿಷ್ಠಿತಾ. ಯಾವ ಪುರುಷನಲ್ಲಿ, ಪುರುಷ ಗಂಡಸು ಅಂತಲ್ಲ, ಯಾವುದರ ಆಶ್ರಯದಲ್ಲಿ ಇವೆಲ್ಲವೂ ತೋರ್ಕೊಳ್ತಾ ಇದೆಯೋ, ಉತ್ಪತ್ತಿ ಸ್ಥಿತಿ ಪ್ರಳಯ ಕಾಲೇಶು. ಉತ್ಪತ್ತಿ ಆಯಿತು ಅಂದರೆ ಯಾವಾಗ ಇವೆಲ್ಲ ನಮ್ಗೆ ತೋರ್ಕೊಳುತ್ತೆ? ನಮ್ಮ ಅವಸ್ಥೆಗಳ ಎಚ್ಚರದಲ್ಲೇ ತೋರ್ಕೊಳುತ್ತೆ. ಆ ಎಚ್ಚರದ ಅವಸ್ಥೆ ಎಲ್ಲಿಂದ ಬಂತಪ್ಪ ಅಂದರೆ ನಾವು ಸಾಮಾನ್ಯವಾಗಿ ಏನು ಅಂದ್ಕೊಂಡಿದ್ವಿ, ಪ್ರಪಂಚ ಇರುತ್ತೆ, ಅದರ ಮಲಗ್ತೀವಿ ಹೇಳ್ತೀವಿ ಅಂತ ಅಲ್ಲ. ಆ ಎಚ್ಚರ ಪ್ರಪಂಚ ಅನ್ನತಕ್ಕಂಥ ಇಡೀ ಪ್ರಪಂಚ ಅನ್ನೋದು ಎಲ್ಲಿಂದ ಎದ್ದುಕೊಳ್ತು ಅಂದರೆ ಯಾವುದಕ್ಕೆ ನಿದ್ದೆ ಅಂತ ಹೇಳಿದ್ವೋ ಅಲ್ಲಿಂದಲೇ ಬಂತು. ಹೌದಾ? ಬಂತು ಅಂದಾಗ ಅದರಲ್ಲೇನೋ ಪರಿಣಾಮ ಆಗಿ ಆ ನಿದ್ದೆಯಿಂದಾಗ ಯಾವ ವಸ್ತು, ಯಾವ ಇರುವಿಕೆ ಇತ್ತೋ ಅದರಲ್ಲೇನೋ ಬದಲಾವಣೆ ಆಗಿ ಇಷ್ಟೆಲ್ಲ ಸೃಷ್ಟಿ ಆಯಿತು ಅಂದರೆ ಇಲ್ಲ, ಅದು ತಾನಿದ್ದಂತೆ ಇದೆ, ಇಷ್ಟ ಕಾಣ್ತಾ ಇದೆ. ವಸ್ತು ತಾನಿದ್ದಂತೆ ಇದ್ದು, ಇದು ನಿಮ್ಮ ಅನುಭವನೇ. ನಿದ್ದೆನಲ್ಲಿ ಯಾವ ರೀತಿ ಇದ್ರೋ ಅದು ತಾನಿದ್ದಂತೆ ಇದೆ.
ಮತ್ತೆ ಎಚ್ಚರದಲ್ಲಿ ಇಷ್ಟೆಲ್ಲ ಕಾಣಿಸ್ಕೊಳ್ಳುತ್ತೆ. ಎಲ್ಲಿಂದ ಕಾಣಿಸ್ಕೊಂಡ್ರೆ ಅದೇ ಸ್ವರೂಪ ಇಷ್ಟಾಗಿ ಕಾಣ್ತಿದೆ ಅಂದಮೇಲೆ ಅದು ತನ್ನಲ್ಲಿ ಏನೋ ಬದಲಾವಣೆ ಮಾಡಿಕೊಂಡು ಇಷ್ಟಾಗಿ ಕಾಣ್ತಿದೆ ಅಂದ್ರೆ ಇಲ್ಲ, ತಾನಿದ್ದಂತೆ ಇದೆ, ಇಷ್ಟಾಗಿ ಕಾಣ್ತಿದೆ. ವಸ್ತು ತಾನಿದ್ದಂತೆ ಇದ್ದು ಇಷ್ಟು ಪ್ರಪಂಚವಾಗಿ ಕಾಣೋದು, ಅದೇ ಮತ್ತೊಂದಾಗಿ ಕಾಣೋದು ಯಾವಾಗಪ್ಪ ಅಂದರೆ, ಈಗ ಮರುಭೂಮಿ ತಾನಿದ್ದಂತೆ ಇರುತ್ತೆ, ನೀರಾಗಿ ಕಾಣುತ್ತೆ. ಹೌದಾ? ತಾನಿದ್ದಂತೆ ಇದೆ, ನೀರಾಗಿ ಕಾಣ್ತಿದೆ. ನಿಜವಾಗಿ ಯಾಕೆ ನೀರಾಗಿ ಕಾಣುತ್ತೆ ಅಂದರೆ ಯುಕ್ತಿಹೀನ ಪ್ರಕಾಶ, ಆ ರೀತಿ ಕಾಣುತ್ತೆ. ನಾವು ವಿವೇಕ ಮಾಡಿದ್ರೆ ಆ ರೀತಿ ಇಲ್ಲ, ಮರುಭೂಮಿ ಅಂತ ಅರ್ಥ ಆಗುತ್ತೆ. ಅವಾಗ ನಮಗೇನು ಅನಿಸುತ್ತೆ, ಮರುಭೂಮಿ ಅಂತ ಗೊತ್ತಿರಲಿಲ್ಲ, ಅದನ್ನು ನೀರಾಗಿ ತಪ್ಪಾಗಿ ನೋಡಿದ್ವಿ ಅನಿಸುತ್ತೆ. ಮರುಭೂಮಿ ಅಂತ ಗೊತ್ತಿರಲಿಲ್ಲ, ತಪ್ಪಾಗಿ ನೀರಾಗಿ ನೋಡಿದ್ವಿ ಅನಿಸುತ್ತೆ. ಅದೇ ರೀತಿ ಇಲ್ಲಿ ಅಂದರೆ ಭ್ರಮೆನಲ್ಲಿ ಬನ್ನಿ ಕೂತ್ಬಿಡಿ. ಕೂತ್ಕೊ ಬನ್ನಿ ಅಮ್ಮ. ಮುಂದಕ್ಕೆ ಬನ್ನಿ. ಎಲ್ಲೇ ಆಗಲಿ ಎಲ್ಲರೂ ತಿಳ್ಕೊಳ್ಳಿ, ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಿಗೆ ಯಾವ ರೀತಿ ಮದುವೆ ಮುಂಚೆನೇ ಹೋಗ್ತೀವೋ ಆ ರಥ ಮುಂಚೆನೇ ಬಂದು ಕೂಡಬೇಕು. ಗುರುಗಳು ಬರೋಕ್ಕೆ ಮುಂಚೆನೇ ಬಂದು ಕೂತಿರ್ಬೇಕು. ಒಂದು ವೇಳೆ ಲೇಟ್ ಆದ್ರೂ ನಾ ಬಂದಿದ್ದು ಯಾರು ಗೊತ್ತಾಗಬಾರ್ದು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ರೌಂಡ್ ಹಾಕಿ ದೇವರೇನು ಅಂದ್ಕೊಳ್ಳಲ್ಲ. ದೇವರೇನು ಅಂದ್ಕೊಳ್ತಾನೆ, ಇಷ್ಟೊಂದು ಅದ್ಭುತವಾದ ವಿಚಾರ ನಡೀತಿದೆ, ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ಅಂದ್ಕೊಳ್ತಾನೆ ಅಷ್ಟೇ ದೇವರು. ಅದಕ್ಕೋಸ್ಕರ ಈ ಥರ ಎಲ್ಲ ಕಾರ್ಯಕ್ರಮ ನಡೀತಿದ್ರೆ ಮುಂಚೆನೇ ಹೋಗಬೇಕು. ಲೇಟ್ ಆದರೆ ಶಾಂತವಾಗಿ ಹೋಗಿ ಕೂತ್ಕೋಬೇಕು ಹೊರತು ಮಧ್ಯೆ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು. ಈಗ ಕೇಳಿ, ಮನಸ್ಸಿಟ್ಟು ಕೇಳಿ, ಯಾಕೆಂದರೆ ಭಾಳ ಅದ್ಭುತವಾದ ಅರ್ಥ ಆಗೋದು ಭಾಳ ಕಷ್ಟ. ಅಷ್ಟೇ ಸುಲಭ, ಅಷ್ಟೇ ಕಠಿಣ ಅನಿಸ್ಬಿಡುತ್ತೆ. ಈ ಪ್ರಪಂಚ ಅನ್ನತಕ್ಕಂಥದ್ದು ಶಾಶ್ವತ ಇದೆ ಅಂದ್ಕೊಂಡಿದ್ದೀವಿ. ಒಂದ್ಸಲ ನಿದ್ದೆ ಅನುಭವ ನೋಡಿಕೊಂಡ್ರೆ ಪ್ರಪಂಚ ಇದೆ, ಅದೆಲ್ಲ ನಾನು ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅನುಭವ ಇಲ್ಲ. ಮತ್ತೇನು, ಇಡೀ ಪ್ರಪಂಚದಲ್ಲಿ ಇಲ್ಲವಾಗಿದೆ. ಅಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡ್ರೆ ನಿಮ್ಮ ಶರೀರನೂ ಇಲ್ಲ, ಇಂದ್ರಿಯಗಳು ಇಲ್ಲ, ಮನಸ್ಸು ಇಲ್ಲ, ಬುದ್ಧಿನೂ ಇಲ್ಲ. ನಾನು ಇದ್ದೀನಿ ಅನ್ನತಕ್ಕ ಅನಿಸಿಕೆನೂ ಇಲ್ಲ, ನಾನು ಅನ್ನತಕ್ಕಂಥ ಅನಿಸಿಕೆನೂ ಇಲ್ಲ. ಎಲ್ಲವನ್ನು ಕೊಡುಕೊಂಡು ಕೇವಲ ಆನಂದವೇ ಇದೆ. ನಿದ್ದೆ ಅಲ್ಲ ಅದು. ನಾವು ಎಚ್ಚರ ಬುದ್ಧಿಯಿಂದ ಏನೊಂದು ಗೊತ್ತಿರೋ ನಿದ್ದೆ ನಿದ್ದೆ ಅಂತ ಇಡೀ ಪ್ರಪಂಚ ವ್ಯವಹಾರ ಮಾಡುತ್ತೆ. ಆದರೆ ಆನಂದವೇ ಅದು. ಆ ಆನಂದ ಸ್ವರೂಪ ನೀನು. ಆ ಆನಂದ ಸ್ವರೂಪದಿಂದಲೇ ಈ ಎಚ್ಚರದಲ್ಲಿ ಇಷ್ಟು ತೋರ್ಕೊಳ್ತಾ ಇದೆ. ಹೌದಾ? ಇದೆಲ್ಲವೂ ಆನಂದವೇ. ದುಃಖ ಅನ್ನತಕ್ಕಂಥದ್ದು ಸಾಧ್ಯವೇ ಇಲ್ಲ. ನಾವು ಅರ್ಥ ಮಾಡ್ಕೊಳ್ದಿರೋ ದುಃಖಿ ಅಂತ ಗೋಳಾಡ್ತೀವಿ ಹೊರತು ಮನುಷ್ಯನ ದುಃಖ ಅನ್ನತಕ್ಕ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆನಂದ ಸ್ವರೂಪವೇ. ಹೌದಾ? ಅಲ್ಲಿ ಉತ್ಪತ್ತಿ ಸ್ಥಿತಿ ಪ್ರಳಯ ಕಾಲೇಶು ತಂ ಪುರುಷಂ ಕಲಾನಾಂ ಆತ್ಮಭೂತಂ ವೇದ್ಯಂ ವೇದನೀಯಂ ಪೂರ್ಣತ್ವಾತ್ ಪುರುಷಂ ಪುರೀಶೈನತ್ವ ವೇದ ಜಾನೀಯತ್. ಆ ಒಂದು ಪೂರ್ಣ ಸ್ವರೂಪದಿಂದ, ಪೂರ್ಣ ಸ್ವರೂಪ ಅಂದರೆ ನೋಡಿ, ಯಾವುದು ಎಲ್ಲವನ್ನು ತನ್ನಲ್ಲಿ ಇಟ್ಕೊಳ್ಳುತ್ತೋ, ಹೊರಗಡೆ ಯಾವುದನ್ನು ಹೊರಚಾಗಿಡಲ್ವೋ ಅದು ಪೂರ್ಣ. ಈಗ ಎಚ್ಚರ ಅವಸ್ಥೆಯಲ್ಲೇ ಎಲ್ಲವೂ ಕಾಣ್ತಿದೆ ಅಂದಾಗ ನಾನು ನನ್ನ ಪ್ರಪಂಚ ಅನ್ನತಕ್ಕಂಥದ್ದು ಈ ಎಲ್ಲ ವಿಷಯಗಳನ್ನು ಈಗ ಸಬ್ಜೆಕ್ಟು ಆಬ್ಜೆಕ್ಟ್ ಅಂತಾರೆ. ನೋಡತಕ್ಕಂಥ ನಾನು ವಿಷಯಿ, ಇದೆಲ್ಲ ವಿಷಯ. ಹೌದಾ? ವಿಷಯ ಯಾವಾಗಲೂ ವಿಷಯವಾಗಿ ಇರುತ್ತೆ, ಅದು ವಿಷಯ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ವಿಷಯಿ ಯಾವಾಗಲೂ ವಿಷಯಾಗಿ ಇರ್ತಾನೆ, ಅದು ವಿಷಯ ಆಗಲಿಕ್ಕೆ ಸಾಧ್ಯವಿಲ್ಲ. ಸಬ್ಜೆಕ್ಟು ಯಾವಾಗಲೂ ಸಬ್ಜೆಕ್ಟ್ ಆಗಿರುತ್ತೆ, ಆಬ್ಜೆಕ್ಟು
ಆಬ್ಜೆಕ್ಟ್ ಆಗಿರುತ್ತೆ, ಒಂದನ್ನೊಂದು ಸೇರಿಸ್ಕೊಳ್ಳಲ್ಲ. ಬಟ್ ಶಾಸ್ತ್ರ ಹೇಳ್ತಾ ಇದೆ ಪೂರ್ಣಮದಃ ಪೂರ್ಣಮಿದಂ, ವಿಷಯ ಜಗತ್ತು ಅನ್ನತಕ್ಕಂಥದ್ದು ಪೂರ್ಣ, ವಿಷಯ ಅನ್ನೋನು ಪೂರ್ಣ ಅನ್ನುತ್ತೆ. ನಮಗೆ ನೋಡಿದ್ರೆ ಒಂದನ್ನೊಂದು ಸೇರಿಸ್ಕೊಳ್ಳಲ್ಲ, ಅಪೂರ್ಣ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡ್ಕೊ, ಈ ವಿಷಯ ಜಗತ್ತು ಎಲ್ಲಿಂದ ಬಂತು, ಯಾವುದಕ್ಕೆ ನಿದ್ದೆ ಅಂತ ಹೇಳಿದ್ಯೋ ಅಲ್ಲಿಂದಲೇ ಬಂತು. ಹೌದಾ? ವಿಷಯ ಎಲ್ಲಿಂದ ಬಂದ, ನಾನು ಇಂಥವನು ನಾನು ಇಂಥವಳು ಅನ್ನೋದು ಎಲ್ಲಿಂದ ಬಂತು ಅಂದರೆ, ಯಾವುದಕ್ಕೆ ನಿದ್ದೆ ಅಂತ ಹೇಳಿದ್ಯೋ ಅಲ್ಲೇ ಬಚ್ಚಿಟ್ಕೊಂಡಿತ್ತು. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿಂದಲೇ ಎದ್ಕೊಂತು ಮತ್ತೆ. ಅಂದಾಗ ಈ ವಿಷಯ ಸ್ವರೂಪನೂ ಆ ಆನಂದವೇ, ಈ ವಿಷಯ ಜಗತ್ತೂ ಅದೇ ಆನಂದವೇ. ಹೌದಾ? ಆದ ಕಾರಣ ಆ ಆನಂದ ಪೂರ್ಣ ಸ್ವರೂಪ ಇದೆಲ್ಲ. ಮತ್ತು ಇನ್ನೊಂದು ಶಬ್ದ ಹೇಳ್ತಾರೆ ಪುರುಷ. ಪುರುಷ ಅಂದರೆ ಪುರೀಶೈನಾಥ್ ಪುರುಷ ಅಂದರೆ ಇದೊಂದು ಪುರ, ನವದ್ವಾರಗಳಿದೆ ಇದಕ್ಕೆ. ಶರೀರಕ್ಕೆ ಎಷ್ಟು ದ್ವಾರಗಳು? ನವದ್ವಾರಗಳು. ತಲೆಯಲ್ಲಿ 7 ಬಾಗಿಲು, ತಲೆಯಲ್ಲಿ 7 ಬಾಗಿಲುಗಳಿದೆ. ಏನು ರೀ ತಲೆಯಲ್ಲಿ ಬಾಗಿಲು ಅಂತೀರಾ, ಏನು ನಿಮ್ಮ ಮಾತು ಅಂದರೆ ನೋಡಿ, 2 ಕಣ್ಣು, 2 ಕಿವಿ, ಮೂಗು 2, ಬಾಯಿ 1, ಎಷ್ಟಾಯಿತು? ಆಹಾರ ಗಾಳಿ ಎಲ್ಲ ಒಳಗಡೆ ಹೋಗ್ಲಿಕ್ಕೆ ಇವೆಲ್ಲ ದ್ವಾರಗಳು. ಶಬ್ದ ವಾಸನೆ ರೂಪ ಎಲ್ಲ ಒಳಗಡೆ ಹೋಗ್ಲಿಕ್ಕೆ ದ್ವಾರಗಳು. 7 ಆಯಿತು. ಇನ್ನೆರಡು ಒಳಗಡೆ ಇರತಕ್ಕಂಥ ಕಲ್ಮಶಲ ಆಚೆ ಹಾಕಲಿಕ್ಕೆ ಮಲಮೂತ್ರ ವಿಸರ್ಜನೆ ಮಾಡತಕ್ಕಂಥ ದ್ವಾರಗಳು. ಎಷ್ಟಾಯ್ತು ಒಟ್ಟು? 9. ಇದೊಂದು ಪುರ. ಹೌದಾ? ಇಲ್ಲಿ ಚೈತನ್ಯ ಅನ್ನತಕ್ಕಂಥದ್ದು, ಆ ಪರಮಾತ್ಮ ಸ್ವರೂಪ ಅನ್ನತಕ್ಕಂಥ ಒಳಗಡೆ ಇದೆ. ಹೌದಾ? ಅದಕ್ಕೋಸ್ಕರ ಪುರೀಶೈನಾಥ್ ಪುರುಷ ವೇದ. ಇದನ್ನು ತಿಳ್ಕೊ. ನಿಜವಾದ ಮನುಷ್ಯ ಜೀವನ ಅಂದರೆ ಇದನ್ನು ತಿಳ್ಕೊಳ್ಳೋದೇ ಮನುಷ್ಯ ಜೀವನ. ಬೇರೆ ಇನ್ನೇನಾದರೂ ತಿಳ್ಕೊ ನೀನು, ಎಲ್ಲವೂ ವ್ಯರ್ಥವೇ. ಸ್ವಲ್ಪ ದುಡ್ಡು ಸಂಪಾದಿಸ್ಬೋದು, ಮನೆಗಳು ಕಟ್ಬೋದು, ಎಲ್ಲ ಮಾಡ್ಬೋದು. ಆದರೆ ನಾನು ಸಂಸಾರಿ ದುಃಖಿ, ಹುಟ್ಟಿದ್ದೀನಿ ಸಾಯ್ತೀನಿ ಅನ್ನತಕ್ಕಂಥ ದುಃಖ ಹೋಗುತ್ತೆ ಅಂದರೆ ಹೋಗಲ್ಲ. ಅದಕ್ಕೋಸ್ಕರ ಎಲ್ಲವೂ ಅಪರವಿದ್ಯೆ. ಅಪರವಿದ್ಯೆ ಅಂದರೆ ನಿಕೃಷ್ಟವಾದಂಥ ವಿದ್ಯೆ. ಏನ್ರಿ ಸ್ವಾಮೀಜಿ, ನಮ್ಮ ಹುಡುಗ ರ್ಯಾಂಕ್ ಬಂದ, ಇನ್ನು ಕ್ಯಾಂಪಸ್ ಸೆಲೆಕ್ಷನಲ್ಲಿ ಅಮೇರಿಕಾದಲ್ಲಿ ಕೆಲಸ ಸಿಕ್ತು, ತಿಂಗಳಿಗೆ 4 ಲಕ್ಷ ರೂಪಾಯಿ ಸಂಬಳ. ಇದನ್ನು ನೀವು ನಿಕೃಷ್ಟವಾದಂಥ ವಿದ್ಯೆ ಅಂತೀರ. ನಿಜವಾಗ್ಲೂ 4 ಲಕ್ಷ ರೂಪಾಯಿ ನಮ್ಮ ಲೆಕ್ಕದಲ್ಲಿ, ಭಾರತ ದೇಶದ ಲೆಕ್ಕದಲ್ಲಿ 4 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತಾರೆ, ಹೇಳ್ಕೊಡ್ತಾರೆ. ನಮ್ಮ ಮಗನ 4 ಲಕ್ಷ ಸಂಬಳ ಅಂತ. ಅಲ್ಲಿ ಡಾಲರ್ ಪ್ರಕಾರ ಖರ್ಚು ಮಾಡಬೇಕಾದ್ರೆ ಸಾಕಾಗೋಲ್ಲ, ಬದಲಾಡ್ತಾರೆ. ಒಂದು ಮಗುನ ಬೇಬಿ ಸೆಂಟ್ರಲ್ಲಿ ಬಿಟ್ಟು ಹೋದರೆ ಗಂಟೆಗೆ $10 ಅಥವಾ ದಿವಸಕ್ಕೆ $50 ಕೊಡಬೇಕಂತೆ. ಇವರಿಗೆ ದಿವಸಕ್ಕೆ $50 ಕೊಡಬೇಕಂದ್ರೆ ಬರೋದು $2,000. ಎಲ್ಸಕ್ಕಾಗುತ್ತೆ? ಅದು ನಾವು 4 ಲಕ್ಷ ರೂಪಾಯಿ ಇಲ್ಲಿ ಲೆಕ್ಕ ಹಾಕ್ತೀವಿ. ಆಗಲಿ, ಇಂಥ ಅದ್ಭುತವಾದಂಥ ವಿದ್ಯೆ ನೀವು ನಿಕೃಷ್ಟ ಅಂತೀರ ಅಂದರೆ ಹೌದು. ಯಾಕೆಂದರೆ ಎಂಥ ವಿದ್ಯಾಲಯ ಎಷ್ಟೇ ದುಡ್ಡು ಬರಲಿ ಅದರಿಂದ ನಾನು ಸಂಸಾರಿ ದುಃಖಿ ಅನ್ನತಕ್ಕಂಥ ಭಾವನೆ ಹೋಗುತ್ತೆ ಅಂದರೆ ಇಲ್ಲ. ಹೌದಾ? ಮತ್ತು ಆ ಭಾವನೆ ಕಳ್ಕೋಬೇಕಾದ್ರೆ, ತೃಪ್ತವಾಗಿ ಜೀವನ ಮಾಡಬೇಕಾದ್ರೆ, ಆನಂದವಾಗಿ ಜೀವನ ಮಾಡಬೇಕಾದ್ರೆ ಏನಪ್ಪ ಅಂದರೆ ಶ್ರೇಷ್ಠವಾದಂಥ ವಿದ್ಯೆ, ಪರವಿದ್ಯೆ ಯಾವುದು? ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಶರೀರ, ಇಂದ್ರ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ತೆಗೆದಾಕಿ ಇರಬಲ್ಲೆ. ಅದೇ ನಾನು, ಅದೇ ಆನಂದ. ಅದು ತಿಳ್ಕೊಂಡ್ರೆ ಮತ್ತಿನ್ನೇನು ಬೇಡ ನಮಗೆ. ಅದಕ್ಕೇ ನಮ್ಮ ಪುರಾಣಗಳಲ್ಲಿ ಸರಸ್ವತಿ ಮಕ್ಕಳಿಲ್ಲ ಅಂತಾರೆ. ಸರಸ್ವತಿಗೆ ಮಕ್ಕಳಿಲ್ಲ. ಈಗಿನ ಕಾಲ ವಿಚಾರವಾದಿಗಳು ಮಾತಾಡ್ತಾರೆ, ಅವ್ನು ಎಂತ ಅಂದರೆ ಬ್ರಹ್ಮ ಅವನು ಇಷ್ಟೊಂದು ಪ್ರಪಂಚ ಸೃಷ್ಟಿ ಮಾಡಿ ಅಂತ ಹೇಳ್ತೀರ. ಆ ಸರಸ್ವತಿಗೆ ಒಂದು ಮಗು ಕೊಡೋಕ್ಕಾಗಲಿಲ್ಲ, ಒಂದು ಮಗುನ ಕೊಡೋಕ್ಕಾಗಲಿಲ್ಲ ಅಂತ. ಸರಸ್ವತಿಗೆ ಯಾಕೆ ಮಗುನ ಕೊಡೋಕ್ಕಾಗಲಿಲ್ಲ ಅಂದರೆ ಕೇಳಿ, ಸರಸ್ವತಿಯ ವಿದ್ಯೆ ಅಧಿಷ್ಠಾನ ದೇವತೆ ಅಂದರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಅಧಿಷ್ಠಾನ ದೇವತೆ. ನಾನೇ ಆನಂದ ಸ್ವರೂಪ
ಅನ್ನತಕ್ಕಂಥ ತಿಳ್ಕೊಂಬಿಟ್ರೆ ಆ ತಿಳ್ಕೊಂಡಿರೋನಿಗೆ ಮತ್ತಿನ್ಯಾವ ಆಸೆನೂ ಬರೋಲ್ಲ, ತೃಪ್ತನಾಗಿ ಜೀವನ ಮಾಡ್ತಾನೆ, ಎಂಥ ಪರಿಸ್ಥಿತಿ ಅದು ಆನಂದವಾಗಿರ್ತಾನೆ, ಇನ್ಯಾವ ಆಸೆನೂ ಬರೋಲ್ಲ. ಅದಕ್ಕೋಸ್ಕರ ಸರಸ್ವತಿ ಮಕ್ಕಳಿಲ್ಲ. ಸರಸ್ವತಿ ಅಂದರೆ ಯಾವುದು? ಆತ್ಮವಿದ್ಯೆ, ಅದೇ ನಿಜವಾದಂಥ ವಿದ್ಯೆ. ಅದು ತಿಳ್ಕೊಂಡವನಿಗೆ ತೃಪ್ತನಾಗಿರ್ತಾನೆ, ಎಂಥ ಆಸೆ ಅನ್ನತಕ್ಕ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಮಕ್ಕಳಿಲ್ಲ ಅಂದರೆ ಅದೇನೇ ಅರ್ಥ. ಸರಸ್ವತಿ ಅಂದರೆ ಆತ್ಮವಿದ್ಯೆ. ತಿಳ್ಕೊಂಡವ್ರಿಗೆ ಇನ್ನು ಯಾವ ದುಃಖವಾಗಲಿ ವ್ಯಸನವಾಗಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಜಾನೀಯಾತ್, ಅದನ್ನು ತಿಳ್ಕೋ ಅಂತ ಶಿಷ್ಯರಿಗೆ ಉಪದೇಶ ಮಾಡಿ, ಯಥಾ ಹೇ ಶಿಷ್ಯ ಮಾವೋಯುಷ್ಮಾನ್ ಮೃತ್ಯು ಪರಿವ್ಯಥ ಮಾ ಪರಿವ್ಯಥಯತು. ಅದನ್ನು ತಿಳ್ಕೊಂಡ್ರು ನೀವು ಮೃತ್ಯು ಭಯ ಅನ್ನತಕ್ಕಂದಿರಲ್ಲ, ಮೃತ್ಯು ಭಯ ಅನ್ನತಕ್ಕಂದು ಇರಲ್ಲ. ಮನುಷ್ಯನಿಗೆ ಪ್ರಾಣಿಗಳಿಗಿನ್ನ ಜಾಸ್ತಿ ಭಯ ಇದೆ, ಮನುಷ್ಯರಿಗೆ ಪ್ರಾಣಿಗಿನ್ನ ಜಾಸ್ತಿ ಭಯ ಇದೆ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೇ ನೃಪಾಲಾದ್ ಭಯಂ ಮಾನೇ ದೈನ್ಯ ಭಯಂ ಬಲೇ ರಿಪು ಭಯಂ ರೂಪೇ ಜರಾಯ ಭಯಂ ಶಾಸ್ತ್ರೇ ವಾದ ಭಯಂ ಕಯೇ ಕೃತಾಂತಾದ್ ಭಯಂ ಸರ್ವಂ ಭಯಾನ್ವಿತಂ ಭುವಿ. ಮನುಷ್ಯನಿಗೆ ಎಲ್ಲವೂ ಭಯಾನ್ವಿತವೆ. ನೋಡಿ, ಯಾವುದೇ ಪ್ರಾಣಿ ತನ್ನ ಸಂತಾನವನ್ನು ನೋಡಿ ಭಯಪಡಲ್ಲ, ಬೆಳೆಸುತ್ತೆ. ಅವು ಸ್ವತಂತ್ರ ಜೀವನ ಮಾಡೋದು ಬಂದ್ಬಿಟ್ರೆ ಬಿಟ್ಬಿಡುತ್ತೆ, ಮತ್ತೆ ಅವ್ರು ಸುದ್ದಿಗೆ ಹೋಗಲ್ಲ. ಹಂದಿ, ಕೋಳಿ ಯಾವುದನ್ನು ತಗೊಳ್ಳಿ, ಅವು ಸ್ವತಂತ್ರ ಜೀವನ ಮಾಡೋ ತನಕ ಟ್ರೈನಿಂಗ್ ಕೊಡುತ್ತೆ, ಸಾಕುತ್ತೆ. ಸ್ವತಂತ್ರ ಜೀವನ ಮಾಡುತ್ತೆ ಅಂತ ಗೊತ್ತಾದರೆ ಬಿಟ್ಬಿಡುತ್ತೆ. ಮತ್ತೆ ನನ್ನ ಮಗ ಹೀಗೆ ಮಾಡ್ದ ಹಾಗೆ ಮಾಡ್ದ, ಈ ರಾಮಾಯಣ ಇಲ್ಲ. ಅದಕ್ಕೆ ಮಕ್ಕಳು ನೋಡಿ ಭಯಪಡಲ್ಲ. ಈಗಿನ ಕಾಲಕ್ಕೆ ನೆನ್ನೆ ಪೇಪರ್ಲಿ ಅದ್ಯಾವುದೋ ಒಂದು ಹೆಣ್ಮಗು 7 ವರ್ಷ ಅಂತೆ, ಅದ್ಯಾವುದೋ ಟಿ ವಿ ಸೀರಿಯಲ್ ನೋಡ್ತಿತ್ತಂತೆ. ಅದರಲ್ಲಿ ಅದೇನೋ ಒಂದು ಮಗು ಟಿ ವಿ ಸೀರಿಯಲಲ್ಲಿ ಪೇಪರಿಗೆ ಬೆಂಕಿ ಹಚ್ಕೊಂಡು ಸುತ್ತಲೂ ಹಾಕ್ಕೊಂಡು ಮಧ್ಯೆ ಕುಣಿತಿತ್ತಂತೆ. ಅದನ್ನು ನೋಡಿಬಿಟ್ಟು ಈ ಮಗುನು ಆ ಪೇಪರಿಗೆ ಬೆಂಕಿ ಇಟ್ಕೊಂಡು ಕುಣಿತಾ ಇದೆ, ಬಟ್ಟೆ ಹತ್ಕೊಂಡ್ಬಿಡ್ತು, ಹೋಯ್ತು ಮಗು. ಈಗ ಮಕ್ಕಳನ್ನ ಮನೆಗೆ ಬಿಟ್ಟು ಹೋಗ್ಬೇಕಾದ್ರೆ ಭಯ ನಮಗೆ. ಯಾಕೆ? ಏನು ಮಾಡುತ್ತೋ. ರಾತ್ರಿ 9 ಗಂಟೆಗೆ ಹೇಳ್ತಾಳೆ ಮಗಳು, ಅಮ್ಮ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ. ರಾತ್ರಿ 9 ಗಂಟೆಯಲ್ಲಿ ವಯಸ್ಸಿರ್ತಕ್ಕಂಥ ಹೆಣ್ಮಗಳು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದರೆ ಇವಾಗ ತಂದೆ ತಾಯಿ ಏನು ಹೇಳಬೇಕು? ಕೇಳಬೇಕು, ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡ್ ಏನದು ಅಂತ. ನನ್ನ ಮೇಲೆ ನಂಬಿಕೆ ಇಲ್ಲನ ಶುರು. ನಿಜವಾಗ್ಲೂ ಈ ಪರಿಸ್ಥಿತಿ ಯಾವುದೇ ಪ್ರಾಣಿನಲ್ಲಿ ಇದೆಯಾ ಅಂದ್ರೆ ಎಲ್ಲ ಭಯಾನ್ವಿತ, ಸರ್ವಂ ಭಯಾನ್ವಿತ ಭುವಿ. ಮತ್ತು ನಿರ್ಭಯವಾಗಿ ಜೀವನ ಮಾಡಬೇಕಾದ್ರೆ ಹೇಗಪ್ಪ ಅಂದರೆ ವೈರಾಗ್ಯಮೇವ ಭಯಂ. ವೈರಾಗ್ಯ ಅನ್ನತಕ್ಕಂಥದ್ದೇ ಅಭಯ. ವೈರಾಗ್ಯದಲ್ಲಿ 2 ವಿಧ. ವೈರಾಗ್ಯ ಅಂದರೆ ಮನೆ ಮಟ್ಟ ಬಿಟ್ಟು ಹೋಗಬೇಕು ಅಂದರೆ ಓಡೋಗ್ಬೇಕು ಅಂತಲ್ಲ. ವೈರಾಗ್ಯ ಅಂದರೆ ಏನು ವಿಷಯಗಳಿಂದ ಸುಖ ಸಿಗುತ್ತೆ ಅಂತೀವೋ ನಿಜವಾಗ್ಲೂ ಆ ವಿಷಯಗಳಿಂದ ಸಿಗೋಲ್ಲ. ಮತ್ತು ಎಲ್ಲಿಂದ ಬರುತ್ತಪ್ಪ ಅಂದರೆ ನೀವು ನೋಡಿ ಬೇಕಾದ್ರೆ ಈಗ ಯಾವುದೋ ಒಂದು ತಿಂದ್ರಿ, ಯಾರ್ದೋ ಮನೆಗೆ ಹೋಗಿದ್ರಿ, ರುಚಿಯಾಗಿ ಮಾಡಿದ್ರು, ಅಥವಾ ನಿಮ್ಮ ಮನೆಗಾಗಲಿ ಚೆನ್ನಾಗಿ ತಿಂದ್ರಿ, ಭಾಳಷ್ಟು ಆನಂದವಾಯಿತು. ಹೌದಾ? ಹಬ್ಬ ಅದೇನೋ ಮಾಡಿದ್ರು, ತಗೊಂಡೆ, ಭಾಳಷ್ಟು ಆನಂದವಾಯಿತು, ಅದರಲ್ಲಿ ಆನಂದ ಇದೆ ಅನಿಸುತ್ತೆ. ಆಯಿತು, ಮೊದಲನೇ ಸಲ ತಿಂದ್ರಿ, 2ನೇ ಸಲ ಹಾಕಿದ್ರೆ ಬೇಕು ಅನ್ನಿಸ್ತು, 2ನೇ ಸಲನೂ ಹಾಕಿದ್ರು, 3ನೇ ಸಲ ಹಾಕಕ್ಕೆ ಬಂದೇನಂತೀವಿ, ಬೇಡ 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 ಬೇಡ. ಅಲ್ಲ, ಯಾಕೆ ಚೆನ್ನಾಗಿದೆ ಅಂದರೆ ತಗೊಳ್ರಿ, ತಿನ್ನಿ, ಇದರಲ್ಲಿ ಆನಂದ ಇದೆಯಲ್ಲ ಅಂದರೆ. ಪೂಸರದಿ ಕಾಂತಿ ಸೌರಭ ಮೊದಲನೇ ತಾಸು ವಾಸನೆ ಹಳಸು ಕೊಳಚೆಯ ಬಳಿಕ ಮಾತಿನಲ್ಲಿ ನಲುಗಿ ಮುಳ್ಳವುದು 3ನೇ ತಾಸು. ಸಂಸಾರ ಕಥೆ ಇದುವೇ ಕಥೆ. ಪ್ರಾರಂಭದಲ್ಲೇನೋ ಚೆನ್ನಾಗಿರುತ್ತೆ, ಮತ್ತೆ ಅದೇ ದುಃಖ ಅಂತ ತೊಗೊಂಬರುತ್ತೆ. ಅಂದರೆ ಹೊರಗಿನ ವಿಷಯಗಳಲ್ಲಿ ಆನಂದ ಇದೆ ಅನ್ನೋದು ತಪ್ಪು. ಮತ್ತು ಯಾವ ರೀತಿ ಕಾಣುತ್ತಪ್ಪ ಆನಂದ ಅಂದರೆ
ಈಗ ದೇವಸ್ಥಾನಕ್ಕೆ ಹೋಗ್ತೀರಾ, ಚೆನ್ನಾಗಿ ಯೋಚನೆ ಮಾಡಿ. ತಿರುಪ್ತಿಗೆ ಹೋಗಿದ್ದೀರಾ, 6 ಗಂಟೆ ಕಾಲ ಕ್ಯೂನಲ್ಲಿ ನಿಂತಿದ್ದೀರಾ. ಅಲ್ಲಿ ಗರ್ಭಗುಡಿ ಮುಂದಕ್ಕೆ ಹೋದರೆ ಜರಗಂಡಿ ಅಂತಿರ್ತಾರೆ, ತಳ್ತಿರ್ತಾರೆ. ಅಲ್ಲಿ ಎಷ್ಟು ಸಮಯ ಇರುತ್ತಪ್ಪ ಅಂದರೆ 0.70 ಸೆಕೆಂಡ್, 0.70 ಸೆಕೆಂಡ್, 1 ನಿಮಿಷ ಅಲ್ಲ, 3/4 ಸೆಕೆಂಡ್ಗೂ ಸ್ವಲ್ಪ ಕಮ್ಮಿ, ಅಷ್ಟು ಸಮಯ ಕೊಡ್ತಾರಂತ ಒಬ್ಬರಿಗೆ. ಅಷ್ಟೊಳಗೆ ನೋಡ್ಕೊಂಡು ಬಂದ್ಬಿಡ್ಬೇಕು ನಾವು. 7 ಗಂಟೆ ಕಾಲ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಹೋದ್ವಿ, 3/4 ಸೆಕೆಂಡಲ್ಲಿ ನೋಡ್ಕೊಂಬರ್ಬೇಕು ಅನ್ನೋದು ಗೊತ್ತೇ ನಮಗೆ, ತಳ್ಳಿಬಿಡ್ತಾರಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಆ ವಿಗ್ರಹದ ಮುಂದೆ ಹೋಗಿ ಕಣ್ಣು ಮುಚ್ಕೊತೀವಿ. ನೀನು ಹೋಗಿದ್ದೆ ಯಾಕೆ ನೋಡೋಕ್ಕೆ ಹೋದಲ್ಲ, ಮತ್ತು ಕಣ್ಣಾಕೆ ಮುಚ್ಕೊಂಡೆ. ಏನು ದರ್ಶನ ಆಗುತ್ತೋ ಆ ದರ್ಶನ ಸಮಯದಲ್ಲಿ ಏನು ಸಮಾಧಾನ ಕಾಣುತ್ತೋ ಅದು ಒಳಗಡೆನೇ ಇದೆ ಹೊರತು ಹೊರಗಡೆ ಇಲ್ಲ. ನಮ್ಮನ್ನು ಒಳಗೆ ತಳ್ಳಿಕ್ಕೋಸ್ಕರ ಬಾಕಿ ಪ್ರಪಂಚದಲ್ಲಿ ಸುಮ್ಮನೆ ಓಡಾಡ್ತಿರ್ತಾನೆ, ಸ್ವಲ್ಪ ಒಳಗಡೆಗೆ ಹೋದ್ರೆ ಆನಂದವಾಗಿರ್ತಾನೆ ಅಂತ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ ನಮ್ಮನ್ನು ಅಂತರ್ಮುಖ ಮಾಡಲಿಕ್ಕೆ. ಆದ ಕಾರಣ ಎಲ್ಲಪ್ಪ ಆನಂದ ಕಾಣ್ತೀವಿ ಅಂದರೆ ಒಳಗಡೆನೇ ಅಷ್ಟೇ ಹೊರತು ಬೇರೆಯಿಂದ ಬರತಕ್ಕಂಥ ಅಲ್ಲ. ಸೊ ಆ ಒಳಗಡೆ ಆನಂದ ಅನ್ನತಕ್ಕಂಥ ಯಾವುದಿದೆಯೋ ಅದು ದೇಶ ಕಾಲಕ್ಕೆ ಅತೀತ. ನೋಡಿ, ಈಗ 12 ಗಂಟೆ 44 ನಿಮಿಷ ಆಶ್ರಮದಲ್ಲಿ ಇದ್ದೀವಿ ಅನ್ನೋ ಅನುಭವ ಇದೆ, ಇದೆಯೋ ಇಲ್ಲ? 12 ಗಂಟೆ 44 ನಿಮಿಷದ ಆಶ್ರಮದಲ್ಲಿ ಇದ್ದೀವಿ. ಇದೇ ರೀತಿ ಅನುಭವ ಇದು ಕನಸಲ್ಲೂ ಇರುತ್ತೆ. ನಿದ್ದೆ ಅಂದಾಗ ಎಲ್ಲಿ ಎಷ್ಟೊತ್ತಿನಲ್ಲಿ ನಿದ್ದೆ ಮಾಡ್ತಿದ್ದೀನಿ, ಎಲ್ಲಿ ನಿದ್ದೆ ಮಾಡ್ತಿದ್ದೀನಿ, ಎಷ್ಟು ಹೊತ್ತಿನಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅನುಭವ ಇರುತ್ತಾ? ಬೆಳಗ್ಗೆ ಎದ್ದು ಹೇಳ್ತಾರೆ, ಹಬ್ಬ ಚೆನ್ನಾಗಿ ನಿದ್ದೆ ಬಂತು, 8 ಗಂಟೆ ನಿದ್ದೆ ಮಾಡಿದೆ ಅಂತ. ಎರಡೂ ತಪ್ಪೇ. ಸರಿಯಾಗಿ ಯೋಚನೆ ಮಾಡಿದ್ರೆ 8 ಗಂಟೆ ನಿದ್ದೆ ಮಾಡಿದೆ ಅಂದರೆ ನಿದ್ದೆ ಯಾವಾಗ ಬಂತು, ಎಷ್ಟೊತ್ತಿಗೆ ಬಂತು, ಅದನ್ನು ನೋಟ್ ಮಾಡ್ಕೊಳಕ್ಕಾಗುತ್ತೆ ನಿದ್ದೆ ಎಷ್ಟೊತ್ತಿಗೆ ಬಂತು ಅಂತ. ಮತ್ತು ಎಷ್ಟೊತ್ತು ನಿದ್ದೆ ಬಂತು ಅಂತ ನೋಟ್ ಮಾಡಿಕೊಂಡ್ರೆ ಮತ್ತು ಯಾವಾಗ ಎದ್ದ ಮೇಲಲ್ಲ, ಹೇಳಕ್ಕೆ ಮುಂಚೆನೇ ನೋಟ್ ಮಾಡಿಕೊಂಡ್ರೆ ಆವಾಗ 8 ಗಂಟೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಟ್ ಮಾಡ್ಕೊಂಡು ನೋಡಿ ಆಗುತ್ತೇನೋ? ಯಾಕೆ? ನಿದ್ದೆ ಅಂದರೆ ಕಾಲ ಇಲ್ಲ, ದೇಶ ಇಲ್ಲ. ಕಾಲ ದೇಶ ಇಲ್ಲ, ನೀನಿದೆಯಾ ಅಂದಾಗ ನಿನಗೆ ಸಾವಿಲ್ಲ. ಅದನ್ನು ಹೇಳ್ತಾರೆ ಇಲ್ಲಿ, ಮೃತ್ಯು ಪರಿವ್ಯತ ಐತಿ. ಮೃತ್ಯು ಬಗ್ಗೆ ನೀನು ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮೃತ್ಯು ನಿಮಿತ್ತ ವ್ಯತ ಮ ಆಪನ್ನ ದುಃಖಿನ ಯವ ಯೂಯಂಸ್ತಃ. ಅಂದರೆ ಮೃತ್ಯುವಿನ ಬಗ್ಗೆ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ, ಮೃತ್ಯು ಅನ್ನತಕ್ಕಂಥದ್ದು ನಿನಗೆ ಇಲ್ಲ. ಹಾಗಾದರೆ ಮೃತ್ಯು ನಿಮ್ಮನ್ನು ವ್ಯಥಗೊಳಿಸದೇ ಇದ್ದಿತ್ತು. ಯಾವುದನ್ನು? ಆ ನಿಜ ಸ್ವರೂಪ ಯಾವುದಿದೆಯೋ ಅದನ್ನು ತಿಳ್ಕೊಂಡ್ರೆ ಆಗ ಮೃತ್ಯು ಭಯ ಅನ್ನತಕ್ಕಂಥ ನಿಮಗೆ ಇರೋಲ್ಲ. ಪುರುಷನನ್ನು ಅರಿತುಕೊಳ್ಳದಿದ್ದರೆ ಮೃತ್ಯು ನಿಮಿತ್ತವಾದ ವ್ಯಥೆಯನ್ನು ಹೊಂದಿ ನೀವು ದುಃಖಿಗಳಾಗಿ ಇರುವಿರಿ. ಎಲ್ಲಿನ ತನಕ ನಮ್ಮ ನಿಜ ಸ್ವರೂಪನ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿನ ತನಕ ಮೃತ್ಯು ಭಯದಲ್ಲೇ ಜೀವನ ಮಾಡ್ತೀವಿ. ಅಷ್ಟೇ ಅಲ್ಲ, ಅಲ್ಲಿನ ತನಕ ದುಃಖ ಅನ್ನತಕ್ಕಂಥದ್ರಲ್ಲಿ ಇರ್ತೀವಿ. ದುಃಖವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ದುಃಖ ಅನ್ನತಕ್ಕಂಥದ್ದು ಬೇಡ, ಸುಖ ಆನಂದ ನೆಮ್ಮದಿ ಇರಬೇಕು ಅಂತೀವಿ. ಇದಕ್ಕೋಸ್ಕರ ಏನಪ್ಪ ಮಾಡಿದ್ದೀವಿ ಅಂದರೆ ಈ ಭೌತಿಕ ಪ್ರಪಂಚ ಸ್ವಲ್ಪ ಗುಡ್ಡೆ ಹಾಕ್ಕೊಂಡಿದ್ದೀವಿ, ನಾನು ನಂದು ಅಂತ. ಇದರಿಂದ ಸುಖವಾಗಿರ್ತೀವಿ ಅಂತ ನಾನು ಭಾಳ ಸಲ ಹೇಳಿದೆ. ಪುರಂದಾಸರು ಅಂತಾರೆ, ಎಂತೆಂಥವ್ರು ಸುಖವಾಗಿರೋಕ್ಕೆ ಸಾಧ್ಯವಿಲ್ಲ, ನೀನು ಸುಖವಾಗಿರೋಕ್ಕಾಗತ್ತೆಯೇ? ನಿಶ್ಚಿಂತೆಯಾಗಿರೋನೊಬ್ಬರು ನೋಡಲಿಲ್ಲ ನಾನು. ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ. ಎಂತಾದರೂ ಚಿಂತೆ ಬಿಡದು. ಎಂತೆಂಥವ್ರು ಬಿಟ್ಟಿಲ್ಲ ಚಿಂತೆ. ಈ ಪಾನಿಪುರಿ ಜನ ಬಿಟ್ಟುಬಿಡಿ, ಪಾನಿಪುರಿ, ಗೋಬಿ ಮಂಚೂರಿ, ಗೋಬಿ ಮಂಚೂರಿ ತಾನೇ ಅದು,
ತುಮಕೂರಲ್ಲಿ ಒಂದು ಇದಿದೆ, ಫುಡ್ ಕಾರ್ನರ್ ಅಂತ. ಆ ಕಾಲೇಜು ಮೂಲೆಯಲ್ಲಿ ನೀವು ಹೋಗ್ತೀರಲ್ಲಿ ನೋಡಿದ್ದೀರ. ಅಲ್ಲಿ ನಿಜವಾಗ್ಲೂ ಎಷ್ಟು ಹೊಲಸಂದರೆ, ಇವರು ಪಾನಿಪೂರಿ ಗೋಬಿ ಮಂಚೂರಿಯ ತಿಂದ್ಬಿಟ್ಟು ಪ್ಲೇಟ್ ಕೊಡ್ತಾರೆ. ಆ ಪ್ಲೇಟಲ್ಲಿ ಪಕ್ಕಕ್ಕೆ ಬಿಸಾಕ್ತಾನೆ ಅವನು. ನಾಯಿಗಳು ಬಂದು ಕ್ಲೀನ್ ಮಾಡುತ್ತೆ. ಕ್ಲೀನ್ ಮಾಡಿದ್ರೆ ಮತ್ತೆ ಅದರಲ್ಲೇ ಕೊಡ್ತಾನೆ, ತೊಳೆಯೋದು ಕೂಡ ಇಲ್ಲ. ಈ ಗೂಬೆಗಳು ಅದನ್ನೇ ತಿನ್ನುತ್ತೆ. ಅದಕ್ಕೆ ನಾನು ಗೋಬಿ ಮಂಚೂರಿ ಅನ್ನೋದು. ಯಾಕೆ ಇವ್ರಿಗೆ ಕಂಡ್ರೆ ತಿಂತಿರಲಿಲ್ಲ, ಕಾಣೋದೇ ಇಲ್ಲ. ಅದು ಗೂಬೆಗಳ ಥರ ಇದ್ದಾರೆ. ಇರಲಿ. ಈಗ ನಾವು ಯಾವುದನ್ನು ಒಂದನ್ನು ಅನುಭವಿಸಿದ್ವಿ ಅಂದರೆ ಅದು ಆನಂದ ಎಲ್ಲಪ್ಪ ಇದೆ ಅಂದರೆ ಆ ವಸ್ತುವಿನಲ್ಲಿಲ್ಲ, ನಮ್ಮಲ್ಲೇ ಇದೆ ಅನ್ನತಕ್ಕಂಥ ನೋಡಿದ್ವಿ. ಈಗ ನೀನು ಸ್ವರೂಪವನ್ನು ತಿಳ್ಕೊಂಡ್ರೆ ಮೃತ್ಯು ನಿಮಿತ್ತ ನೀವು ದುಃಖಿಗಳಾಗಿ ಇರುವಿರಿ. ಆದ್ದರಿಂದ ನಿಮಗೆ ಆಗದೇ ಇರಲಿ ಅಂದರೆ ನಿಮ್ಮ ಸ್ವರೂಪವನ್ನು ತಿಳ್ಕೊಂಡ್ರೆ ಆಗ ದುಃಖ ಅನ್ನತಕ್ಕಂಥ ಇರಲಿಕ್ಕೆ ಸಾಧ್ಯವಿಲ್ಲ. ಮೃತ್ಯು ನಿಮಿತ್ತವಾದ ವ್ಯಥೆಯನ್ನು ಹೊಂದಿ ನೀವು ದುಃಖಗಳಾಗಿ ಇರುವಿರಿ ಅಂತ. ಆದರೆ ಯಾರ್ಯಾರಿಗಪ್ಪ ದುಃಖ? ಕೂತ್ಕೊಳ್ಳಿ ಯಾರ್ಯಾರು ದುಃಖ ಅನ್ನತಕ್ಕಂಥದ್ದು ಇರಲಿಲ್ಲ ಅಂದರೆ ಈ ಪಾನಿಪುರಿ ಜನನೆಲ್ಲ ಬಿಟ್ಬಿಟ್ಟು ಬ್ರಹ್ಮನಿಗೆ ತಲೆ ಹೊಡೆದು ತಿಳಿದು ಹೋದ ಚಿಂತೆ, ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ, ಮನ್ಮಥಗೆ ತನು ಸುಟ್ಟು ಭಸ್ಮವಾದ ಚಿಂತೆ, ಮುಕ್ಕಣ್ಣ ಶಿವನಿಗೆ ತಿಳಿದುಂಬುವ ಚಿಂತೆ, ಎಂತಾದರೂ ಚಿಂತೆ ಬಿಡದು. ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ. ನೋಡಿ, ಯಾರನ್ನ ಸ್ವಲ್ಪ ಧಾರ್ಮಿಕವಾಗಿದ್ದಾರೆ ಅಂದರೆ ಅವ್ರು ಮಾತಾಡಿಸ್ ಸಾಕು, ದೇವ್ರು ನಮಗೆ ಹೀಗೆ ಮಾಡ್ತಾನೆ, ಮಾಡಬಾರ್ದೆಲ್ಲ ಮಾಡ್ತಾನೆ, ಅವ್ನು ಎಷ್ಟು ಚೆನ್ನಾಗಿರ್ತಾನೆ, ನಾವು ಇಷ್ಟೊಂದು ಧಾರ್ಮಿಕವಾಗಿದ್ದೀವಿ, ನಮಗೆ ಹೀಗೆ ಅಂದರೆ ಧಾರ್ಮಿಕವಾಗಿರೋದು ಮನುಷ್ಯನ ಲಕ್ಷಣ. ಅದೊಂದು ವ್ಯಾಪಾರ ಅಲ್ಲ. ದ್ರೌಪದಿ ಒಂದ್ಸಲ ಕೇಳ್ತಾರೆ ಧರ್ಮರಾಯನ, ಏನ್ರಿ ನೀವು ಇಷ್ಟೊಂದು ಧರ್ಮ ಅಂತ ಜೀವನ ಮಾಡ್ತೀರಾ, ನಿಮಗೆ ಈ ಥರ ಅರಣ್ಯವಾಸ ಬರ್ಬೋದೇ ಅಂತ. ಅದಕ್ಕೆ ಧರ್ಮರಾಜರು ಹೇಳ್ತಾರೆ, ಧರ್ಮ ಅನ್ನತಕ್ಕಂಥದ್ದು ವ್ಯಾಪಾರ ಅಲ್ಲ. ಧಾರ್ಮಿಕವಾಗಿದ್ದರೆ ಸುಖವಾಗಿರ್ತೀವಿ, ಧಾರ್ಮಿಕವಾಗಿರತಕ್ಕಂಥದ್ದೇ ಮನುಷ್ಯ ಜೀವನ. ಸುಮ್ಮನೆ ಕೂಡಿಸ್ಕೊಡಿ, ಅತ್ತಾಗ ತೋರಿಸ್ಬೇಡಿ, ಇಲ್ಲ ಪ್ರವಚನ ಮಾಡೋಕ್ಕಾಗಲ್ಲ, ಗಲಾಟೆ ಶುರು ಮಾಡೋದಕ್ಕೆ. ಸೊ ಈಶ್ವರ ಬ್ರಹ್ಮ ಇವರೇ ಸುಖವಾಗಿಲ್ಲ, ಧರ್ಮನಿಷ್ಠರಿಗೆ ಸುಖದಲ್ಲಿರುವ ಚಿಂತೆ. ಹೌದಾ? ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ, ತಮ್ಮ ಅರ್ಜುನಗೆ ವೈರಿ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಎಂತಾದರೂ ಚಿಂತೆ ಬಿಡದು. ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ, ಎಂತಾದರೂ ಚಿಂತೆ ಬಿಡದು. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ. ಭಕ್ತರಿಗೆ ಗುರು ಮಾಡ್ಕೊಂಡಿದ್ದೀವಿ, ನಮ್ಗೆ ಯಾವಾಗ ಮುಕ್ತಿ ಕೊಡ್ತಾರೆ? ಚೆನ್ನಾಗಿ ನೋಡಿ, ಯಾವ ದೇವರನ್ನು ಯಾವ ಗುರುನು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಮುಕ್ತ ಪುರುಷರೇ. ಮುಕ್ತಿ ಅನ್ನೋದೇ ಅವರ ಸ್ವಭಾವ, ಗೊತ್ತಿಲ್ಲ ಅಷ್ಟೇ ಅದು. ಆದ ಕಾರಣ ಈ ರೀತಿ ಕೇಳಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇಷ್ಟೆಲ್ಲ ನನ್ನ ಇರುವಿಕೆ, ನನ್ನ ಸ್ವರೂಪ, ಇದೆಲ್ಲ ಒಂದು ತೆಗೆದಾಕಿ ಮಾಡ್ಕೊಂಡು ನಾನು ಇರ್ತೀನಿ, ಅದು ನನ್ನ ನಿಜ ಸ್ವರೂಪ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡ್ರೆ ಮುಕ್ತಿ. ಇವರ
ಪ್ರವಚನಗಳಿಗೂ ಬರಲ್ಲ ಸಾಮಾನ್ಯವಾಗಿ, ಗುರು ಹೇಳಿದ ಸಾಧನೆಯೂ ಮಾಡಲ್ಲ, ಅವ್ರ ಸಿದ್ಧಾಂತ ಅರ್ಥನೂ ಆಗಲ್ಲ. ಯಾವಾಗಪ್ಪ ಕೊಡ್ತಾನೆ ಮುಕ್ತಿ ಅಂತ ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಮುಕ್ತರಿಗೆ ಅನುದಿನವು ಹರಿದರ್ಶನದ ಚಿಂತೆ. ಮುಕ್ತಿ ಪಡೆದು ವೈಕುಂಠಕ್ಕೆ ಹೋಗಿದ್ದಾರೆ, ಅಲ್ಲೂ ಇವತ್ತು ಈಶ್ವರ ನಾರಾಯಣ ಕಾಣಲಿಲ್ಲ ಅಂತ ಅಲ್ಲೂ ಕೊಳ್ಳಾಡ್ತಾರೆ. ಯಾಕೆ? ಎಲ್ಲಿ ಹೋದ್ರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಒಂದು ವೇಳೆ ಹೋಗೋದಾದರೆ ನಿಮ್ಮ ಒಳಗಡೆ ನೀವು ಹೋಗಬೇಕು, ಅಲ್ಲೊಂದು ಕಡೆ ನೆಮ್ಮದಿ. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಮುಕ್ತರಿಗೆ ಅನುದಿನವು ಹರಿದರ್ಶನದ ಚಿಂತೆ. ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆಯು. ನನ್ನಂತ ಮೂರ್ಖರು ನಿಜವಾದ ಸತ್ಯ ತಿಳಿದಿದ್ರೆ ಸತ್ತಂತಿರು ಒಂದು ಕಡೆ. ನಾನು ಹೇಳ್ತೀನಿಲ್ಲ, ಹಶ್ವಾದರೆ ತಿನ್ನಬೇಕು, ನಿದ್ದೆ ಬಂದರೆ ಮಲಗಬೇಕು, ಇಷ್ಟು ಬಿಟ್ಟು ಇನ್ನೇನು ಮಾಡಬಾರ್ದು. ಯಾವ ರೀತಿ ಹೇಳಿ ಜನ ಬರ್ತಾರೆ, ಯಾವ ರೀತಿ ಹೇಳಿ ಅರ್ಥ ಮಾಡ್ಕೊಳ್ತಾರೆ ಅಂತ ಇದು ನಮ್ಮ ಯೋಚನೆ. ಯಾಕಪ್ಪ ಇವರೆಲ್ಲರೂ ಬಿಟ್ಬಿಡೋಣ. ಶಕ್ತ ಪುರಂದರ ವಿಠಲಿಗೆ ಎಮ್ಮತ್ತರಿಗೂ ಚಿಂತೆ. ಪುರಂದರ ವಿಠಲ ಇಲ್ಲಿ ಕೇಳಿ, ಅದು ನಾಮೇಲೆ ನೋಡಿ ಬಿತ್ತೆ. ಆಮೇಲೆ ಮನೆಗೆ ಹೋಗ್ತಾರೆ ಆರ್ಸಿ ಮಂತ್ರಿ, ಇಲ್ಲಿ ಕೇಳಿ. ಶಕ್ತ ಪುರಂದರ ವಿಠಲಿಗೆ ಎಮ್ಮತ್ತರಿಗೂ ಚಿಂತೆ. ಹೋಲಿ ದೇವರಾದ್ರೂ ನೆಮ್ಮದಿಯಾಗಿದ್ದಾನಂದರೆ ಈ ಮನುಷ್ಯನ ಸೃಷ್ಟಿ ಮಾಡಿ ಭಾಗವತರು ಹೇಳ್ತಾರೆ ತೃಪ್ತಿಪಟ್ಟನಂತೆ. ನನ್ನನ್ನು ಅರ್ಥ ಮಾಡ್ಕೊಳ್ತಾನೆ ಅಂತ ಸಂತೋಷ ಆಯಿತು ದೇವರಿಗೆ ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ಅಂತ. ಬಟ್ ನಂಗೆ ಅನಿಸುತ್ತೆ ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ದೇವ್ರು ಅಂದ್ಕೊಳ್ತಾನೆ, ಯಾಕನ್ನ ಸೃಷ್ಟಿ ಮಾಡಿದ್ನ ಇವನ್ನ ಸೃಷ್ಟಿ ಮಾಡಿದ್ದೊಂದು ಇವನು ಬುದ್ಧಿ ಕೊಟ್ಟಿದ್ದು ತಪ್ಪಾಯಿತು. ನೋಡಿ, 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೇ ಪ್ರಾಣಿ ದೇವ್ರ ಹತ್ರ ಹೋಗಿ ತೊಂದರೆ ಮಾಡೋಲ್ಲ. ನಂಗೆ ಆಗಬೇಕು, ಅದು ಬೇಕು, ಇದು ಬೇಕು, ನಂಗೆ ಅದು ಕೊಡು, ಇದು ಕೊಡು ಅಂತ ಕೇಳಲ್ಲ ಯಾವುದೇ ಪ್ರಾಣಿ. ಅವ್ರು ಯಾರೋ ಪ್ರೊಫೆಸರ್ ಭಗವಾನ್ ಹೇಳ್ತಾರಂತೆ, 50 ವರ್ಷ ಆಯಿತು ನಾನು ಯಾವ ದೇವ್ರಿಗೂ ನಮಸ್ಕಾರ ಮಾಡಿಲ್ಲ ಅಂತ. ನೀನು ಬರೀ 50 ವರ್ಷ. ಪ್ರಾಣಿಗಳು ಎಷ್ಟು ಕೋಟಿ ವರ್ಷದಿಂದ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಅವು. ನಿಂಗೂ ಅವಕ್ಕೆ ಏನು ವ್ಯತ್ಯಾಸ? ಅಂಥವನ್ನೆಲ್ಲ ಫಾಲೋ ಮಾಡಬಾರ್ದು. ಶುದ್ಧ ಮೂರ್ಖ ಸ್ಟೇಟ್ಮೆಂಟ್ ಅವೆಲ್ಲ. ಭಾಳ ತಾಳೋ ಚಿಂತನೆ ಮಾಡಿದ್ರೆ ನೀನೇ ದೇವರು. ಆದ ಕಾರಣ ಶಕ್ತ ಪುರಂದರ ವಿಠಲ ಎಮ್ಮತ್ತರಿಗೂ ಚಿಂತೆ. ಯಾಕೆಂದರೆ ದೇವರು ಯಾವ ರೀತಿ ಸೃಷ್ಟಿ ಮಾಡ್ಯಾನೋ ಆ ರೀತಿ ನಾವು ಒಪ್ಪಲ್ಲ. ನಾವೇ ಬೇರೆ ಥರ ಮಾಡ್ಕೊಳ್ತೀವಿ. ಹೋಲಿ ಬೇರೆ ಥರ ಮಾಡಿಕೊಂಡ್ರೆ ಅದನ್ನಾದರೂ ಒಪ್ತಾನೋ ಅಂದರೆ ಅದನ್ನು ಒಪ್ಪಲ್ಲ. ಇದಕ್ಕೆ ಕತೆ ಹೇಳ್ತಿರ್ತಾರೆ. ದೇವರು ಮೊದಲು ಪ್ರಪಂಚ ಸೃಷ್ಟಿ ಮಾಡಿದಾಗ ಗಂಡಸನ್ನು ಮಾತ್ರ ಸೃಷ್ಟಿ ಮಾಡಿದ್ದಂತೆ. ಎಲ್ಲ ಸೃಷ್ಟಿ ಕಾರ್ಯ ಆಗೋಯ್ತು ಅಂದ್ಬಿಟ್ಟು ಇಲ್ಲೇ ಓಡಾಡ್ಕೊಂಡಿದ್ದ. ದೊಡ್ಡಬಳ್ಳಾಪುರ ಕಾರಿನಳ್ಳಿಲೇ ಓಡಾಡ್ಕೊಂಡಿದ್ದ. ಗಂಡಸ್ ಬರ್ತಾನಂತೆ, ಸೃಷ್ಟಿ ಭಾಳ ಚೆನ್ನಾಗಿ ಮಾಡಿದ್ಯಾ, ಆಹಾರ ಇದೆ, ನೀರಿದೆ, ಎಲ್ಲ ಇದೆ, ಅದು ಒಬ್ಬನೇ ಇರೋಕ್ಕೆ ಬೇಸರ ಆಗುತ್ತೆ, ನನ್ನ ಜೊತೆಗೆ ಯಾರನ್ನ ಬೇಕು ಅಂತ ಕೇಳ್ತಾನಂತೆ. ಅಪ್ಪ ಸೃಷ್ಟಿ ಕಾರ್ಯ ಎಲ್ಲ ಆಗೋಯಿತು, ಸಾಮಗ್ರಿ ಇನ್ನೇನಿಲ್ಲ, ನಾನೇನು ಮಾಡಲಿ? ಅಳಕ್ಕೆ ಶುರು ಮಾಡಿ, ಅಳಬೇಡ, ಯೋಚನೆ ಮಾಡ್ತೀನಿ ಅಂತ ಸೃಷ್ಟಿನಲ್ಲಿ ಯಾವ್ಯಾವ್ದು ಅಂದವಾಗಿ ಸುಂದರವಾಗಿರತಕ್ಕಂಥ ಇತ್ತು ಅದನ್ನೆಲ್ಲ ತಗೊಂಡು ಒಂದು ಅದ್ರ ಜೊತೆಗೆ ಇದನ್ನು ತೊಗೊಂಡಂತೆ. ಅದಕ್ಕೆ ಪಾರಿವಾಳ ನೋಡಿದರೆ ನೀವು ಕೋಪ ಮಾಡ್ಕೋಬೇಡಿ, ಅದು ಯಾವಾಗ ಕಕ್ಕ ಅಂತಿರುತ್ತೆ. ಆ ಗುಣನ ತಗೊಂಡು ಒಂದು ಹೆಣ್ಣು ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿ ಜೊತೆಗಿದೆ ಅಂತ ಕಳಿಸ್ಕೊಟ್ಟನಂತೆ. ಕರ್ಕೊಂಡೋದ, ಭಾಳ ಸಂತೋಷಕ್ಕೆ ಕರ್ಕೊಂಡೋಗ್ತಾನೆ. 10 ದಿವಸಕ್ಕೆ ವಾಪಸ್ ಬರ್ತಾನೆ. ಯಾಕಪ್ಪ? ಅಯ್ಯಯ್ಯಯ್ಯ, ಪ್ರೇಮಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ, ಯಾವಾಗ ಕಕ್ಕಂತ ಹೊಡ್ಕೊಳ್ತಲೇ ಇರ್ತಾಳೆ, ಸಾಧ್ಯವಿಲ್ಲ, ವಾಪಸ್ ಕರ್ಕೊಂತ. ಅವಾಗ ದೇವ್ರು ಯೋಚನೆ ಮಾಡ್ತಾನಂತೆ, ಆಯ್ತಪ್ಪ ಕರ್ಕೊಳ್ತೀನಿ ಅಂದ. ವಾಪಸ್ ಕರ್ಕೊಂಡ. ಮತ್ತೆ ಹೋಗಿ 3 ದಿವಸಕ್ಕೆ ವಾಪಸ್ ಬರ್ತಾನಂತೆ. ಅಯ್ಯೋ, ಆಕೆ ಇಲ್ದಿದ್ರೆ ಊಟ ಸೇರಲ್ಲ, ನಿದ್ದೆ ಬರೋಲ್ಲ, ನಾನು ಜೀವನ ಮಾಡಲಾರೆ, ಆಕೆ ಜೊತೆಗೆ ಇರ್ಬೇಕು, ನನಗೆ ವಾಪಸ್ ಕಳಿಸು ಅಂತಾನಂತೆ. ಅವಾಗ ದೇವ್ರು ಹೇಳ್ತಾನಂತೆ, ಕರ್ಕೊಂಡೋಗು, ಜೊತೆಗೆ ಇರ್ತೀಯೋ ಬಿಟ್ಟಿರ್ತೀಯೋ ನೀನೇ ತೀರ್ಮಾನ ಮಾಡ್ಕೋ, ಮತ್ತೆ ನನ್ನ ಹತ್ರ ಬರಬೇಡ ಅಂತಾನಂತೆ. ಅವತ್ತಿನಿಂದ ಪ್ರಯತ್ನ ಮಾಡ್ತೇನೆ,
ಒಟ್ಟಿಗೆ ಇರೋಕ್ಕೂ ಆಗಲ್ಲ, ಬಿಟ್ಟಿರೋಕ್ಕೂ ಆಗಲ್ಲ. ಯಾಕೆ ಯಾರು ನಿಶ್ಚಿಂತ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಯಾರಿಗೆ ಸಾಧ್ಯಪ್ಪ ಅಂದರೆ ಮಗನಿಂದ ಗತಿಯುಂಟೆ ಜಗದಿ ನಿಗಮಾರ್ಥ ತತ್ವ ವಿಚಾರದಿಂದ, ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಅಂದರೆ ಆಗಮಶಾಸ್ತ್ರ ಅಂದರೆ ಗುರು ಶಿಷ್ಯ ಪರಂಪರೆಯಿಂದ ಬಂದಿರತಕ್ಕಂಥ ವಿದ್ಯೆ. ಗುರು ಶಿಷ್ಯ ಪರಂಪರೆ ಅಂದರೆ ಆ ಶಬ್ದಗಳಿಗೆ ಅರ್ಥವೇ ಹೋಗ್ಬಿಟ್ಟಿದೆ. ಗುರು ಅಂದರೆ ಯಾರಪ್ಪ? ಆ ಶಬ್ದವನ್ನು ಯಾವುದೇ ಭಾಷೆಯಲ್ಲಿ ಅನುವಾದ ಮಾಡಲಿಕ್ಕಾಗಲ್ಲ. ಟೀಚರ್ ಅಂತಾರೆ, ಸರಿಯಲ್ಲ. ಮಾಸ್ಟರ್ ಅಂತಾರೆ. ಗುರು ಅಂದರೆ ಶಿಷ್ಯನನ್ನು ಸಂಪೂರ್ಣವಾಗಿ ದೈವ ಸ್ಥಿತಿಗೆ ಯಾರು ಕರ್ಕೊಂಡೋಗತಕ್ಕಂಥ ಗುರು. ಶಿಷ್ಯ ಯಾರು? ತನ್ನನ್ನು ತಾನು ಕಳ್ಕೊಳ್ಳೋಕ್ಕೆ ಯಾರು ಸಿದ್ಧವಾಗಿದ್ದಾರೋ ಅವರು ಶಿಷ್ಯರು. ಅಂಥ ಗುರು ಶಿಷ್ಯ ಪರಂಪರೆ ಬಂದಿರತಕ್ಕಂಥ ಆಗಮಶಾಸ್ತ್ರ ಅಂದರೆ ಅನುಭವಪೂರ್ವಕವಾಗಿರ್ತಕ್ಕಂಥ ಶಾಸ್ತ್ರ ಯಾವುದಿದೆಯೋ ಅದನ್ನು ಶ್ರವಣ ಮಾಡಿದಾಗಲೇ ಆನಂದವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ, ಜನ್ಮ ಸಾರ್ಥಕವಾಗಲ್ಲ. ಅವಾಗಲೇ ಹೊತ್ತು ಅದು ಬಿಟ್ಟು ಮತ್ತೆ ಇನ್ನೇನೇ ಲೌಕಿಕವಾದಂಥ ವ್ಯವಸ್ಥೆ ಮಾಡಿಕೊಂಡ್ರು ಪ್ರಯೋಜನ ಇಲ್ಲ. ಆದ ಕಾರಣ ಇಲ್ಲಿ 48 ದಿವಸಗಳು ಏನು ನಡೀತಂದರೆ ಇದು ನಿನ್ನ ಸ್ವರೂಪ ಅನ್ನತಕ್ಕಂಥದ್ದನ್ನು ಮತ್ತೆ ಅನೇಕ ವಿಧದಲ್ಲಿ ತೀರ್ಮಾನ ಮಾಡಿ ಹೇಳಿದರು. ಯಾವುದು ನಮ್ಮ ಸ್ವರೂಪ? ಯಾರು 48 ದಿವಸ ಯಾರು ಕೇಳಿದ್ರು ಅವ್ರು ಆನ್ಸರ್ ಮಾಡೋದು ಯಾವುದು ಸ್ವರೂಪ? ಯಾವುದು? ನಾವೇ ಅಂದರೆ ಯಾವುದು? ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಕೊಡ್ಕೊಂಡಿರಬಲ್ಲ. ಕೊಡ್ಕೊಂಡು ಯಾವುದಿರುತ್ತೋ ಅದೇ ನಾನು, ಅದು ಆನಂದ. ಸೊ ಅಷ್ಟು ಅರ್ಥ ಮಾಡಿಕೊಂಡ್ರೆ ಜನ್ಮ ಸಾರ್ಥಕವಾಗುತ್ತೆ. ಬಟ್ ಆದರೆ ಮನುಷ್ಯಂಗೆ ಎಷ್ಟೇ ವಿದ್ದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೋಗ್ತಾನೆ, ಏನೇನೋ ಮಾಡ್ತಾನೆ. ಅಯ್ಯಯ್ಯ, ಈಗಿನ ಕಾಲಕ್ಕೆ ಅಂತ ಅರ್ಥವೇ ಇಲ್ಲ ಅವ್ರ ವ್ಯವಹಾರಗಳು ಇದೆಲ್ಲ. ನಿಗಮಾರ್ಥ ಶಾಸ್ತ್ರ ಇದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇಲ್ಲ ಮನುಷ್ಯನ ನೆಮ್ಮದಿಗೆ ಅಂತಾರೆ. ಆದಷ್ಟು ಈ 48 ದಿವಸದ ಕಾಲ ಈ ಸಂಬಂಧ ಬಂತು ನಮಗೆ. ಯಾವ ಜನದ ಪುಣ್ಯನೋ ಹೌದಾ? ಬಹುಶಃ ಇಲ್ಲ ನಾವು ಇವತ್ತೇ ಬಂದ್ವಿ ಅಂತ ಹೇಳ್ಬೋದು ನೀವು. ಕನಿಷ್ಠ ಪಕ್ಷ ಅಷ್ಟಾದರೂ ಸಂಬಂಧ ಬಂತು. ಬ್ರಹ್ಮವಿದ್ಯೆಯ ಸಂಬಂಧ ಎಷ್ಟೋ ಜನರ ಪುಣ್ಯ ಜನ ಬರಬೇಕು. ಅದನ್ನು ಮತ್ತೆ ಬಿಡಬಾರ್ದು ನಾವು. ಆದಷ್ಟು ಇದೇ ವಿದ್ಯೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ